ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್, ಗುಡ್ ಮಾರ್ನಿಂಗ್. ಇದು ಫಿಗ್ ಫ್ರೂಟ್ ಅಂತ ಹೇಳ್ತಾರೆ. ಇದು ಅಂಜೂರದ ಮರ ಅಂತಲೂ ಹೇಳ್ತಾರೆ ಕನ್ನಡದಲ್ಲಿ. ಸೊ ಇದರ ಒಂದು ಹಣ್ಣುಗಳು ನೋಡಿ ಎಷ್ಟು ಸಮೃದ್ಧಿಯಾಗಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಸೊ ಇದೇ ರೀತಿ ಯೇಸು ಸ್ವಾಮಿ ಒಂದ್ಸಲಿ ಹಸಿವಾದಾಗ ದೂರದಿಂದ ಅಂಜೂರದ ಮರ ನೋಡಿ ಅದರ ಎಲೆಗಳು ಗ್ರೀನ್ ಆಗಿರೋದು, ಹಚ್ಚ ಹಸಿರಾಗಿರೋದನ್ನು ನೋಡಿ ಹಣ್ಣಿದೆಯಾ ತಿನ್ನೋಣ ಅಂತ ಹತ್ರ ಬರ್ತಾರೆ. ಆದರೆ ಒಂದು ಹಣ್ಣು ಕೂಡ ಇರೋದಿಲ್ಲ. ಸೊ ಆವಾಗ ಯೇಸು ಸ್ವಾಮಿ ಏನಂತಾರೆ ಅಂದರೆ, ಮತ್ತೆ ಬರೆದ ಸುವಾರ್ತೆ 21:18 ಬರೆಯಲ್ಪಟ್ಟಿದೆ, ನಿನ್ನ ಹಣ್ಣು ಯಾರು ತಿನ್ನದಿರಲಿ, ಅಂದರೆ ಆ ಮರದ ಹಣ್ಣು ಇನ್ನು ಯಾರು ತಿನ್ನಬಾರ್ದು ಅನ್ನೋ ರೀತಿ ಮಾತಾಡ್ತಾರೆ. ಯಾಕಂತಂದರೆ ಅದರ ದೂರದಿಂದ ಹಸಿರಾಗಿ ಸಮೃದ್ಧಿಯಾಗಿ ಕಾಣ್ತಿದೆ, ಆದರೆ ಹತ್ತಿರ ಹೋದಾಗ ಒಂದು ಹಣ್ಣು ಇರೋದಿಲ್ಲ. ಅದೇ ರೀತಿ ತುಂಬ ಜನ ದೂರದಿಂದ ಸ್ಪಿರಿಚುಯಾಲಿಟಿಯಾಗಿ ಇರ್ತಾರೆ, ಎಲ್ಲ ರೀತಿಯಲ್ಲಿ ಇರ್ತಾರೆ, ಅದರ ಒಳಗಡೆ ಹಣ್ಣೇ ಇರೋದಿಲ್ಲ. ಅಂದರೆ ಸಮೃದ್ಧಿ ದೇವರಲ್ಲಿ ಕನೆಕ್ಟ್ ಆಗಿರೋದಿಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನಲ್ಲಿದ್ದುಕೊಂಡು ಫಲ ಕೊಡುವವರಾಗಿರ್ರಿ ಅಂತ ಹೇಳಿರ್ತಾರೆ. ಕ್ರಿಸ್ತನಲ್ಲಿ ಇದ್ದರೆ, ಯೇಸು ಸ್ವಾಮಿಯಲ್ಲಿ ನಾವು ಕನೆಕ್ಷನ್ ಇದ್ದರೆ ಮಾತ್ರ ನಾವು ಹಣ್ಣು ಕೊಡೋರಾಗಿ, ಅಂದರೆ ಒಂದು ಆಶೀರ್ವಾದ, ಒಂದು ಫಲದಾಯಕವಾಗಿ ದೇವರಲ್ಲಿದ್ದು ನಾವು ಏನೇನು ನಾವು ಬೇಡ್ಕೊಂಡ್ರೂ ಅದು ನೆರವೇರಲ್ಪಡ್ತದೆ. ಒಂದು ಫ್ರೂಟ್ಸ್ ಆಗಿ ಇರ್ತೀವಿ ನಾವು, ಸಮೃದ್ಧಿಯಾಗಿ ಇನ್ನೊಬ್ರಿಗೆ ಆಶೀರ್ವಾದದಾಯಕವಾಗಿ, ಸ್ಪಿರಿಚುಯಾಲಿಟಿ ಪವಿತ್ರಾತ್ಮನ ಫಲಗಳಲ್ಲಿ ನಾವು ಹೋಗ್ತೀವಿ. ಸೊ ಅದೇ ರೀತಿ ನಾವು ನಮ್ಮ ಲೈಫಲ್ಲಿ ಯಾವಾಗಲೂ ನಾವು ಹಣ್ಣು ಕೊಡೋರಾಗಿರಬೇಕು.